ಮೇಡಮ್ ಇತ್ತೀಚೆಗೆ ದರ್ಶನ್ ಸರ್ ದಿನಕರ್ ಅವ್ರ ಹ್ಮ್. ಕಡೆಯಿಂದ ಒಂದು ಹಿರಿಯ ನಟಿ ಶೈಲಶ್ರೀ ಸುದರ್ಶನ್ ಅವರಿಗೆ ಹೆಲ್ಪ್ ಮಾಡಿದ್ರು ಅನ್ನೋಂಥದ್ದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಿರಿಯ ಪತ್ರಕರ್ತರಂತಹ ಗಣೇಶ್ ಕಾಸರಗೋಡು ಸರ್ ಸಹ ತಮ್ಮ ಒಂದು ಪೋಸ್ಟ್ ಮೂಲಕ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಹ್ಮ್. ಸೊ ಬಹುಶಃ ದರ್ಶನ್ ಅವರು ಹೆಲ್ಪ್ ಮಾಡೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಅನ್ಬೋದು. ಸೊ ಏನ್ ಹೇಳ್ತೀರಾ, ಒಬ್ಬ ನಟನಾಗಿ ಜೈಲಲ್ಲಿ ಇದ್ರೂ ಕೂಡ ತಮ್ಮ ತಮ್ಮನ ಮೂಲಕ ಹಿರಿಯ ನಟಿಗೋಸ್ಕರ ಅವರ ಹೃದಯವನ್ನ ಮಿಡಿದಿದ್ದಾರೆ. ಸೊ ಅವರ ಒಂದು ಸಹಾಯದ ಗುಣಕ್ಕೆ ಏನ್ ಹೇಳ್ತೀರಾ ಅಂತ. ದರ್ಶನ್ ಸರ್ ಅವ್ರ ಬಗ್ಗೆ ನಾನು ಇದು ಫಸ್ಟ್ ಅಲ್ಲ, ಹ್ಮ್. ಮುಂಚೆನೂ ಕೇಳ್ಪಟ್ಟಂತದ್ದು. ಹ್ಮ್. ನಾಲ್ಕಾರು ಜನರಿಗೆ ಗೊತ್ತಾಗದೇ ಇರೋ ರೀತಿನಲ್ಲಿ ಹ್ಮ್. ಅವರು ತುಂಬಾ ಈ ರೀತಿ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹ್ಮ್. ಇದೊಂದು ವಿಚಾರ ಹೊರಗಡೆ ಬಂದು ಸ್ವಲ್ಪ ವೈರಲ್ ಆಗಿ ಡಿಸ್ಕಷನ್ ನಡೀತಾ ಇದೆ. ಇಲ್ಲಾಂದ್ರೆ ಅವ್ರು ಮಾಡಿರೋ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದೇ ಇಲ್ಲ. ಹ್ಮ್. ಅವ್ರಂತರ ಜಾಸ್ತಿ ತೋರಿಸ್ಕೊಳಲ್ಲ. ಹ್ಮ್. ಒಬ್ರಿಗೆ ಸಹಾಯ ಮಾಡೋ ಗುಣ ಏನಿದೆ ಅಲ್ಲ, ಹ್ಮ್. ಅವ್ರು ನೋಡಿ, ಯಾರು ಪ್ರಾಣಿನ ತುಂಬಾ ಪ್ರೀತಿಸ್ತಾರೋ ಹ್ಮ್. ಅವರಲ್ಲಿ ಇಂಥ ಒಂದು ಮುಗ್ಧ ಮನೋಭಾವ ತುಂಬಾ ಇರುತ್ತೆ. ಹ್ಮ್. 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 ಅದನ್ನ ನೋಡೇ ಗೊತ್ತಾಗ್ಬೇಕು ಇವ್ರ ಹೃದಯ ಎಂತದ್ದು ಅಂತ. ಹ್ಮ್. ಪ್ರಾಣಿನ ಎಲ್ರೂ ಇಷ್ಟಪಡಲ್ಲ, ಹ್ಮ್. ಅಥವಾ ಪ್ರಾಣಿಗಳು ಎಲ್ರೂ ಇಷ್ಟಪಡಲ್ಲ. ಹೌದು. ಎಷ್ಟೊಂದು ನಿಮ್ಗೆ ಮಂಡ್ಯದಲ್ಲಿ ಒಂದ್ಸಲ ನೆನ್ಪಿರ್ಬೋದು, ಒಂದು ಹ್ಮ್. ಗೂಳಿ ಎಲ್ಲಾರ್ನೂ ಅಟ್ಟಿಸ್ಕೊಂಡ್ ಬರ್ತಿರುತ್ತೆ. ಹ್ಮ್. ದರ್ಶನ್ ಸರ್ ಅದನ್ನ ಹಿಂಗೆ ಮುಟ್ಟಿದ ತಕ್ಷಣ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಹ್ಮ್. ಹ್ಮ್. ಅದು ವೈಡ್ ನ್ಯೂಸ್ ಅಲ್ಲೇ ಬಂದಿತ್ತದು. ಹ್ಮ್. ಹ್ಮ್. ಸೊ ಹಾಗಾಗಿ ಪ್ರಾಣಿಗಳು ಅವ್ರ ಮಾತನ್ನ ಕೇಳ್ತಾ ಇದೆ ಅನ್ನೋದಾದ್ರೆ ಅವ್ರ ಹೃದಯ ಎಷ್ಟು ಹ್ಮ್. ಒಂದು ಮುಗ್ಧತೆಯಿಂದ ಕೂಡಿರಬಹುದು. ಸೊ ಹಾಗಾಗಿ ಅವರ ಈ ಸಹಾಯ ಮಾಡೋ ಮನೋಭಾವ ತುಂಬಾ ವರ್ಷಾನುವರ್ಷಗಳಿಂದ ಇದೆ. ಹ್ಮ್. ಹೊರಗಡೆ ಜಾಸ್ತಿ ವಿಚಾರಗಳು ಬಂದಿಲ್ಲ. ಹ್ಮ್. ಹಾಗಾಗಿ ಇದನ್ನ ನೋಡಿದಾಗ ಖುಷಿ ಆಯ್ತು. ಯಾಕಂತಂದ್ರೆ ನೋಡಿ, ಇಂಥ ವಿಚಾರಗಳು ಹೊರಗಡೆ ಬರಬೇಕು. ಹ್ಮ್. ಒಂದು ಬೇರೆಯವ್ರಿಗೆ ಒಂದು ಪ್ರೇರಣೆ, ಹ್ಮ್. ನಾವು ಈ ರೀತಿ ಮಾಡ್ಬೇಕು ಅನ್ನೋದೊಂದು. ಯಾಕಂದ್ರೆ ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಇರೋದ್ರಿಂದ ಹ್ಮ್. ಅಣ್ಣ ಈ ತರ ಮಾಡ್ತಾ ಇದಾರೆ, ನಾವು ಮಾಡ್ಬೇಕು ಹ್ಮ್. ಅನ್ನೋ ಒಂದು ಒಳ್ಳೆ ಉತ್ತಮ ಒಂದು ಸಮಾಜದ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ಹ್ಮ್. ಈ ರೀತಿಯಾದಂತ ವಿಚಾರಗಳು ಹೊರಗಡೆ ಬರಬೇಕು. ಹ್ಮ್. ಸೊ ಹಾಗಾಗಿ ಅದನ್ನ ನೋಡಿ ತುಂಬಾ ನಿಜವಾಗ್ಲೂ ಖುಷಿ ಆಯ್ತು. ಅದರ ಜೊತೆಗೆ ಇನ್ನೊಂದಷ್ಟು ಜನ ಕೂಡ ಸೆಲೆಬ್ರಿಟಿಗಳು ತಮ್ಮ ತಮ್ಮ ಅಭಿಮಾನಿಗಳಿಗೆ ಯಾವ ರೀತಿಯನ್ನ ಕೊಡುಗೆ ಕೊಟ್ಟರೆ ಒಳ್ಳೇದು ಅಂತ. ಮೊನ್ನೆ ಹಾ. ಅಷ್ಟೇ ಸುದೀಪ್ ಅವರು ಒಬ್ಬ ಪುಟ್ಟ ಬಾಲಕಿಗೋಸ್ಕರ ಒಂದು ವಿಡಿಯೋವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಧ್ರುವ ಸರ್ಜಾ ಅವರು ಕೂಡ ಒಂದಷ್ಟು ಹೆಲ್ಪ್ ಅನ್ನ ಮಾಡ್ತಾರೆ. ಅವ್ರ ಬಗ್ಗೆನೂ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳು ವೈರಲ್ ಆಗ್ತಾ ಇದೆ. ಸೆಲೆಬ್ರಿಟಿ ಅಂದ ತಕ್ಷಣ ನಾವು ಆನ್ ಸ್ಕ್ರೀನ್ ದರ್ಬಾರ್ ಮಾಡುವಂಥದ್ದು ಅಥವಾ ನಟನೆ ಮೂಲಕ ಜನಕ್ಕೆ ಹತ್ರ ಆಗುವಂಥದ್ದು ಅಷ್ಟೇ ಅಲ್ಲ, ತಮ್ಮ ಆಫ್ ಸ್ಕ್ರೀನ್ ಅಲ್ಲೂ ಕೂಡ 4 ಜನಕ್ಕೆ ಒಳ್ಳೇದಾದ್ರೆ ಫ್ಯಾನ್ ಬೇಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರ ಬಗ್ಗೆ ಇನ್ನೊಂದಷ್ಟು ಜನ ಅಭಿಮಾನಿಗಳಾಗ್ತಾ ಹೋಗ್ತಾರೆ. ಸೊ ಏನ್ ಹೇಳ್ತೀರಾ ನೀವೊಬ್ಬ ಕಲಾವಿದೆಯಾಗಿ? ಕಲಾವಿದ್ರು, ಸೆಲೆಬ್ರಿಟೀಸ್, ಆಕ್ಟರ್ಸ್ ಅಂತ ಆಗುವಾಗ ಹ್ಮ್. ಒಂದು ಸಮಾಜದಲ್ಲಿ ಅವ್ರನ್ನ ಸೆಲೆಬ್ರಿಟಿ ಅಂತ ಒಂದು ತುಂಬಾ ಜನಪ್ರಿಯತೆಯಿಂದ, ಒಂದು ಪ್ರೀತಿಯಿಂದ, ನಿಜವಲ್ಲೂ ಅವ್ರು ಆನ್ ಸ್ಕ್ರೀನ್ ಏನ್ ನೋಡಿರ್ತಾರೋ, ಹೀರೋ ಅಥವಾ ಹೀರೋಯಿನ್ ಯಾರೇ ಆಗ್ಬೋದು, ಆ ಒಂದು ಮುಖವನ್ನ ಜನ ತುಂಬಾ ಮೇಲೆ ಕೂರ್ಸಿರ್ತಾರೆ, ಹ್ಮ್. ಮೇಲಿಟ್ಟಿರ್ತಾರೆ. ಹ್ಮ್. ಅದು ತುಂಬಾ ಜವಾಬ್ದಾರಿಯುತವಾದಂತ ಜಾಗ. ಹ್ಮ್. ಆ ಜಾಗಕ್ಕೆ ಅವರು ಕೂಡ ಜಸ್ಟಿಫೈ ಮಾಡ್ಬೇಕಾಗತ್ತೆ. ಹ್ಮ್. ಹ್ಮ್. ಒಬ್ಬೊಬ್ಬ ಸೆಲೆಬ್ರಿಟಿಗೆ, ಹ್ಮ್. ಸೀರಿಯಲ್ ಮಾಡೋ ಆಕ್ಟ್ರೆಸ್ಗಳಿಗೆ ಹ್ಮ್. ಮಿಲಿಯನ್ಸ್ ಹ್ಮ್. ಫಾಲೋವರ್ಸ್ ಇರ್ತಾರೆ. ಹೌದು. ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ನಿಮ್ಗೆ ತುಂಬಾ ಜವಾಬ್ದಾರಿ ಇದೆ. ಹ್ಮ್. ಇದು ಬರೀ ಸೆಲೆಬ್ರೇಷನ್ ಅಲ್ಲ, ಜವಾಬ್ದಾರಿ. ಹ್ಮ್. ನೀವ್ ಯಾವ್ದೇ ನೋಡಿ, ಒಂದು ದೊಡ್ಡ ಪವರ್ ಆಗ್ಬಹುದು ಅಥವಾ ಇನ್ನೊಂದು ದೊಡ್ಡದು ಏನೇ ಬಂದಾಗ ಹ್ಮ್. ಅದ್ರ ಜೊತೆಗೆ ಅಂಟ್ಕೊಂಡ್ ಬರುವಂತದ್ದು ಜವಾಬ್ದಾರಿ. ಹ್ಮ್. ಹ್ಮ್. ಅದನ್ನ ನೀವು ನಿಭಾಯಿಸ್ಲಿಲ್ಲ ಅಂತಂದ್ರೆ ನೋಡಿ, ಈ ಆಮ್, ಆ, ಒಂದು ಹೈಪ್ ಇರುವಂತ ಜೀವನ ನಿಮ್ಗೆ ಎಷ್ಟು ದಿನ ಇರುತ್ತೆ? ಹ್ಮ್. 2 ವರ್ಷ, 5 ವರ್ಷ. ಈಗ ದರ್ಶನ್ ಸರ್ ಅಂತವ್ರು ಬಹಳ ಅಪರೂಪ. ಹೌದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಸರ್, ಶಂಕರಣ್ಣ, ದರ್ಶನ್ ಸರ್, ಇವರೆಲ್ಲ ಡಿಫ್ರೆಂಟ್ ಲೀಗ್. ಹ್ಮ್. ಹ್ಮ್. ಬಹಳಷ್ಟು ದಶಕಗಳು ಅವರು ರೂಲ್ ಮಾಡ್ತಾರೆ. ಹೌದು. ಬಿಟ್ಬಿಡಿ ಅವ್ರನ್ನ. ಇನ್ನು ಬಾಕಿಯವ್ರನ್ನ ತಗೊಂಡಾಗ ಹ್ಮ್. 2 ವರ್ಷ ಹೀರೋಯಿನ್ ಆಗ್ಬಾರ್ದು, ಹ್ಮ್. 3 ವರ್ಷ ನಿಮಗೆ ಒಬ್ಬ ಹೀರೋ ಅಂತ ನೆನಪಿರಬಹುದು. ಹೌದು. ಆಮೇಲೆ ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿರಲ್ಲ. ಹ್ಮ್. ಆ ಒಂದು ಜವಾಬ್ದಾರಿ ಜಾಗದಲ್ಲಿ ಕೂತಾಗ ಹ್ಮ್. ಮಾಡುವಂತ ಕೆಲಸಗಳು ಜೀವನ ಪೂರ್ತಿ ನೆನಪಿರುತ್ತೆ. ಹ್ಮ್. ಹ್ಮ್. ನಾನು ಎಷ್ಟು ಸಲ ಹೇಳ್ತೀನಿ, ನಿಮ್ಗೆ 2 ಮಿಲಿಯನ್ ಫಾಲೋವರ್ಸ್ ಇದಾರೆ ಅಂದ್ರೆ ಹ್ಮ್. ಒಂದೇ ಒಂದು ಪೋಸ್ಟ್, ಹ್ಮ್. ಒಂದು ರಕ್ತದಾನ ಮಾಡಿ ಅಂತ ಒಂದು ಪೋಸ್ಟ್ ಹಾಕ್ಬಿಡಿ, ಹೌದು. ಅಥವಾ ನೀವೇ ರಕ್ತದಾನ ಮಾಡಿ ಬಂದಾಗ ಅದೊಂದು ಫೋಟೋ ಹಾಕಿ. ಹ್ಮ್. ಕೇಳಲ್ಲ, ಹ್ಮ್. ಏನ್ ಮಾಡಿದ್ರು ಕೇಳಲ್ಲ. ಹ್ಮ್. ಯಾವಾಗ್ಲೂ ಒಂದ್ಸಲ ಸರ್ಕಾರಿ ಸ್ಕೂಲ್ ಕಾಲೇಜಿಗೆ ಬಂದು ಹ್ಮ್. ಒಂದು ಮೋಟಿವೇಶನಲ್ ಟಾಕ್ ಕೊಡಿ, ಹ್ಮ್. ಅಥವಾ ಅವ್ರ ಜೊತೆ ಮಕ್ಳ ಜೊತೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಖುಷಿ ಪಡ್ತಾರೆ. ಹ್ಮ್. ಮಾಡಲ್ಲ. ನಿಮ್ಗೊಂದು ಉದಾಹರಣೆ ಹೇಳ್ಬೇಕು. ನಾನು ಯಾವಾಗ್ಲೂ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತೀನಿ. ಹ್ಮ್. ಸೊ ಅಲ್ಲಿಯ ಹೆಡ್ ಮಾಸ್ಟರ್ ಹೇಳ್ತಾರೆ, ಮೇಡಮ್ ನಿಮ್ ಥರಾನೇ ಇನ್ನೊಬ್ರು ಆಕ್ಟರ್ಸ್ನ ಯಾರಾದ್ರು ಕರ್ಸೋಣ, ಸ್ವಲ್ಪ ಯಂಗ್ಸ್ಟರ್ಸ್ನ, ಹ್ಮ್. ಮಕ್ಳು ಖುಷಿ ಪಡ್ತಾರೆ. ನಾನ್ ಕರೆಯಕ್ಕಾಗಲ್ಲ, ನಂಬರ್ಗಳು ಕೊಡ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಎಲ್ಲ ಮಾಡ್ತಾರೆ. ಸ್ಕೂಲ್ ಡೇಗೆ ಕರಿಬೇಕಂದ್ರೆ, ಸರ್ ಫಿಕ್ಸ್ ಆಯ್ತಾ ಸ್ಕೂಲ್ ಡೇಗೆ ಅಂತಂದ್ರೆ, ಇಲ್ಲ ಮೇಡಮ್ 25,000 ಕೇಳಿದ್ರು, ಹ್ಮ್. ನಾವು ಗೌರ್ಮೆಂಟ್ ಸ್ಕೂಲ್ ಅವ್ರು, ನಾವೆಲ್ಲಿಂದ ತಗೊಂಡ್ ಬರೋಣ? ಹ್ಮ್.
ಇಲ್ಲ ಸರ್, ನೀವು ಹೇಳಬೇಕಿತ್ತು. ಎಲ್ಲ ಥರನೂ ಹೇಳಾಯ್ತು ಮೇಡಮ್. ಗೌರ್ಮೆಂಟ್ ಶಾಲೆಯಿಂದ ಕರಿತಾ ಇದೀವಿ, ಮಕ್ಳಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಕರಿತಿದೀವಿ. ಅವರಂದ್ರು ಇಲ್ಲ, ಹ್ಮ್. ಇಷ್ಟು ಪೇಮೆಂಟ್ ಇಷ್ಟು ಕೊಟ್ರೆ ಬರ್ತೀವಿ. ಹ್ಮ್ ಹ್ಮ್ ಸೊ ಈ ಮನಸ್ಥಿತಿಲಿ ನೀವು ಎಲ್ಲಾವ್ದನ್ನು ಬಿಸ್ನೆಸ್ ಹ್ಮ್. ಪರವಾಗೇನೆ ಅಥವಾ ಎಲ್ಲಾವ್ದನ್ನು ನೀವು ಲಾಭದಾಯಕವಾಗಿ ನೋಡ್ತೀರಾ ಅಂದ್ರೆ, ಈಗ ತಗೊಳ್ಳೋ ಕಡೆ ತಗೊಳ್ಳಿ. ಹ್ಮ್. ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀರಾ, ಧಾರಾವಾಹಿಗಳು ಮಾಡ್ತಾ ಇದ್ದೀರಾ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ, ತಗೊಳ್ಳಿ. ನೀವ್ ಏನ್ ಕೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಹ್ಮ್. ಕೆಲವನ್ನ ನೀವು ಸಮಾಜಕ್ಕೆ ಅಂತ ಮಾಡ್ಬೇಕಾಗತ್ತೆ. ಹ್ಮ್ ಹ್ಮ್ ಈಗ ನಾನು ರಕ್ತ ಕೊಡ್ತೀನಿ ದುಡ್ಡು ಕೊಡಿ ಅಂತಂದ್ರೆ ಅದರಲ್ಲಿ ಅದು ಅರ್ಥನೇ ಇಲ್ಲ ಅದರಲ್ಲಿ. ಹೌದು. ಸೊ ಈ ರೀತಿಯಾಗಿ ಕೆಲವು ಕೆಲಸಗಳನ್ನ ನೀವು ಮಾಡ್ಲೇಬೇಕಾಗತ್ತೆ. ಇದ್ರಲ್ಲಿ ಎರಡು ಅನುಕೂಲ. ಒಂದು, ನಿಮ್ಮನ್ನ ಅಷ್ಟು ಜನ ಫಾಲೋ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸೆಲೆಬ್ರಿಟಿ ಅಂತ ಒಂದು ಆಸೆ ಇಟ್ಕೊಂಡು ನಿಮ್ಮ ಜೀವನ ಶೈಲಿನೋ ಹ್ಮ್. ನೀವ್ ಮಾಡೋ ಕೆಲಸನೋ ದುರ್ಬೇನ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಹ್ಮ್. ಅದ್ರಲ್ಲೂ ಯಂಗ್ಸ್ಟರ್ಸ್. ಹ್ಮ್. 2 ವರ್ಷದ ಹಿಂದೆ 4 ಜನ ನಮ್ಮ ಸೈನಿಕರು ಹುತಾತ್ಮರಾದ್ರು. ಹ್ಮ್. ಸೊ ಅವತ್ತಿನ ದಿನನೇ ನಮ್ದು ಯಾವ್ದೋ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಇತ್ತು ಸಿನಿಮಾದು. ಹ್ಮ್ ಹ್ಮ್ ಅಲ್ಲಿ ಬಂದಂತ ಹೀರೋ ಹೀರೋಯಿನ್ಗಳಿಗೆ ಹೋದ ತಕ್ಷಣ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನೀವು ಮಾತಾಡಕ್ ಶುರು ಮಾಡೋದಕ್ಕೆ ಮುಂಚೆ ನಮ್ಮ 4 ಜನ ಸೈನಿಕರು ಇವತ್ತು ಹುತಾತ್ಮರಾಗಿದ್ದಾರೆ ನಮಗೋಸ್ಕರ, ಹ್ಮ್. ಅವ್ರನ್ನ ಸ್ಮರಿಸ್ಕೊಳ್ತಾ ಶುರು ಮಾಡೋಣ ಅಂತ. ಹ್ಮ್. ಅವ್ರ ಬಾಯಿಂದ ಬರ್ಲಿಲ್ವಲ್ಲ, ಹ್ಮ್ ಏನೂ ಹೇಳಿಲ್ಲ ಅವರು. ಹ್ಮ್. ಅವ್ರ ಹಾರಾಟದಲ್ಲೇ ಅವರು ಇನ್ನು ಇಷ್ಟೊಂದು ಮೀಡಿಯಾ ಇದೆ, ನನ್ನನ್ನ ನಾನು ಇದು ಮಾಡ್ಕೊಳ್ಳೋಣ, ನನ್ನನ್ನ ಅದು ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಅದು ಒಳಗಡೆಯಿಂದ ಬರೋವಂಥದ್ದು ಮಂಜೂರ, ಇದನ್ನ ಹೇಳ್ಕೊಟ್ಟು ಬರೋವಂಥದ್ದಲ್ಲ. ಆದ್ರೆ ನನ್ನ ಪ್ರಕಾರ ಈ ಜಾಗ ಏನಿದೆ ತುಂಬಾ ಜವಾಬ್ದಾರಿ ಇರೋದ್ರಿಂದ ನಿಮ್ಮ ಒಂದೊಂದು ನಡೆ, ಒಂದೊಂದು ನುಡಿ, ಒಂದೊಂದು ನೀವು ಆಚಾರ ವಿಚಾರ ಏನ್ ಮಾಡ್ತೀರಾ ಅದು ಒಂದು ಲಕ್ಷಾಂತರ ಮಕ್ಕಳಿಗೆ ಸ್ಫೂರ್ತಿಯಾಗಿರುತ್ತೆ. ಅವ್ರು ನೋಡ್ತಾ ಇದಾರೆ ನಿಮ್ಮನ್ನ. ಅದನ್ನ ತುಂಬಾ ಕಡಿಮೆ ಜನ ಮಾಡ್ತಾ ಇದಾರೆ. ಆಮೇಲೆ ಈಗ ಅಪ್ಪು ಸರ್ ನೋಡಿ ಎಷ್ಟು ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಅದು ಅವ್ರು ಹೋದ ನಂತರನೇ ಎಲ್ಲ ಗೊತ್ತಾಗಿದ್ದು ಪಾಪ. ಹೌದು. ಯಾವ್ದು ಅವ್ರು ಹೇಳ್ಕೊಂಡ್ ಮಾಡಿಲ್ಲ, ಪುಣ್ಯಾತ್ಮ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಕಲಿಯುವಂಥದ್ದು ಎಷ್ಟಿದೆ. ಅದು ನೋಡಾದ್ರೂನು ಇವತ್ತು ನಾಳೆ ನಮ್ಮ ಚಿಕ್ಕ ಚಿಕ್ಕ ಯಂಗ್ ಕಲಾವಿದ್ರು ಸೆಲೆಬ್ರಿಟಿಗಳು ಕಲಿಬಾರ್ದಾ? ನಾನು ಅವ್ರು ಆಗ್ಬೇಕು. ಅಪ್ಪು ಸರ್ ಹತ್ರ ಇದ್ದಿದ್ ಕಾರ್ ನನಗ್ ಬೇಕು ಅಂತ ಆಸೆ ಪಡ್ತಾರೆ. ಅಪ್ಪು ಸರ್ ಹಾಕೋತಾ ಇದ್ದಿದ್ ಶೂಸ್ ಬೇಕು ಅಂತ ಆಸೆ ಪಡ್ತಾರೆ. ಅಪ್ಪು ಸರ್ ಅವರ ಜೀವನ ಶೈಲಿ ಬೇಡವಾ? ಅವ್ರು ಮಾಡ್ತಾ ಇದ್ದಂತ ದಾನ ಧರ್ಮ ಬೇಡವಾ? ಆಯ್ತು, ನೀವು ಕೋಟ್ಯಾಂತರ ರೂಪಾಯಿ ಮಾಡದೇ ಇದ್ರೂ ಚಿಂತೆ ಇಲ್ಲ. ಸಣ್ಣ ಪುಟ್ಟ ಎಷ್ಟೊಂದು ಮಾಡಿ ನೀವು ಸಮಾಜದಲ್ಲಿ ಬದಲಾವಣೆ ತರಬಹುದಲ್ವಾ? 100%. ಅದು ಪ್ರಯತ್ನ ನನ್ನ ಪ್ರಕಾರ ನಡೀತಾ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.